ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಅವತ್ತಿಂದ ಇವತ್ತರೆಗೂ ಸಪೋರ್ಟಿವ್ ಆಗಿದ್ದೀರಾ. ಬಾಸ್ ಸಿನಿಮಾ ಇದೆ, ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಿಮ್ಮ ಆರೈಕೆಗಳು ನಮ್ಮ ಜೊತೆ, ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ಇವಾಗ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಏನು ಉದ್ದೇಶ, ಇವತ್ತು ಪ್ರೆಸ್ ಮೀಟ್ ಇಂಪಾರ್ಟೆಂಟಾಗಿ ಕರೆದಿದ್ದು ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಸ್ವಲ್ಪ ದಿನಗಳ ಹಿಂದೆ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ, ಸರ್ ಹೆಂಗೆ ಏನು ಅಂತ. ಅವರಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮಿಷ್ಟು ಹೋಗೋಂಗಿದ್ರೆ ಹೋಗಿ ಅಂತ ಹೇಳಿದ್ರು. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನು ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನು ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ, ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇದು ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಹೋರಾಡಬೇಕು ಅಂತ ಏನು ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್, ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ಏನಾದ್ರು ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ಕ್ಲಿಯರಾಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನು ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ್ ಅವ್ರಿಗೆ. ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯಿತು. ನನಗೆ ಸರಿಯಾಗಿ ನೆನಪಿಲ್ಲ, 10 to 15 ಮಿನಿಟ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಬಟ್ ಆ ಕಾನ್ವರ್ಸೇಷನಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನು ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದರೂ ತೋರಿಸಿದ್ದೀರಾ, ಅದೆಲ್ಲ ಕೇಳಿದ್ರು ಕ್ವಶನ್. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರು ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನು ಕಾನೂನು ಇನ್ನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮತ್ತು ನನ್ನ ಮಧ್ಯೆ. ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರ್ಬೇಕಾದ್ರೆ, ನೀವು ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಗೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸೋಕ್ಕೆ ರೆಡಿ ಆಗಿದ್ದೀನಿ, ನಾನು 2-3 ಡೇಸ್ ಟೈಮ್ ಕೊಡಿ ಅಂತ ಕೇಳಿದೆ ನಾನು. ಏನಕ್ಕೆ 2-3 ಡೇಸ್ ಟೈಮ್ ಅಂತ ಹೇಳಿದ್ರೆ, ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡ್ಬಿಡ್ತೀವಿ ಕಂಟೆಂಟ್. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ, ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ಗಳೆಲ್ಲ ಪ್ಲೇ ಮಾಡೋದಕ್ಕಾಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟನ್ನು ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD ಗೆ. ಆ ಕನ್ವರ್ಟ್ ಮಾಡೋದಕ್ಕೆ ಒಂದು 2 ಡೇಸ್ ಟೈಮ್ ಬೇಕು, ಒಂದು ಕಂಟೆಂಟ್ನ ಟೈಮ್ ಕನ್ವರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ 1 ಡೇ ಆದರೂ ಬೇಕೇ ಬೇಕು, 24 hours ಬೇಕು. ಅದಾದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ತೋರಿಸ್ತೀವಿ, ಪ್ರಥಮ್ ಸರ್ ಅವ್ರ ಅಡ್ವೊಕೇಟ್ಗೂ ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನು ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ಮ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಆಗುತ್ತಾರೆ ಸಿನಿಮಾದಲ್ಲಿ, ಇನ್ನೂ ತೋರಿಸಿಲ್ಲ ನಿಮಗೆ, ನೀವು ತೋರಿಸಿಲ್ಲ, ಒಳ್ಳೇದಾಗಲಿ ಸಿನಿಮಾಗೆ ಅನ್ನೋದೊಂದು ಕಾಲ್ ಬಂತು 9:30. ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನನಗೆ ಕಾಲ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನು ಅಫಿಷಿಯಲಾಗಿ ಏನಾದರೂ ಕನ್ಫರ್ಮೇಷನ್ ಮಾಡಬೇಕಲ್ಲ ನೀವು ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಷನ್ ಮಾಡೋದು ನನಗೆ ಗೊತ್ತಿಲ್ಲ,
ಇದು ನಾನು ಇವಾಗ ನೀವು ಯಾರಾದರೂ ಒಬ್ಬ ಕ್ವಶನ್ ಕೇಳ್ಬೋದು ನನಗೆ, ತನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನಾನು ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಹೆಚ್ಚಾಗಿ ನಾನೇನು ಹೇಳೋದಕ್ಕಾಗಲ್ಲ. ಆಮೇಲೆ ಮೇಡಮ್ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದು ಹೇಳ್ಬೋದಾ ಹೇಳ್ಬಾರ್ದು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಎಡಿಟ್ ಮಾಡ್ಬೇಕು ಸರ್, ಹಂಗೆ ಡ್ರೈವರ್ ಬಿಡಕ್ಕಾಗುತ್ತೆ ನೀವು. ಅಲ್ಲ, ಇದರಲ್ಲಿ ಏನಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಆ ಪಾರ್ಟಲ್ಲಿ ನಾನಿಲ್ಲ. ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಅಂದರೆ ಎಲ್ಲ ಅವ್ರು ಮಾಡಿದ್ದು, ನಾನು ಹೊರಗಡೆ ಇದ್ದೆ. ಸೊ ಅವ್ರು ಮೀಟ್ ಆಗಿದ್ದು ಮಾತಾಡಿದಲ್ಲ, ಅವ್ರು ನಿರ್ಮಾಪಕರಾಗಿ ನಾಯಕ ನಟರಾಗಿ ಹೇಳ್ತಾರೆ, ನಿರ್ದೇಶಕರಿಗೆ ಅದು ಸಂಬಂಧ ಇಲ್ಲ. ಏನು ಸರ್? ಅಲ್ಲ, ವಿಶ್ವಾಸ ನಾನು ಕೇಳಿದೆ ಮೇಡಮ್ ಅದನ್ನ. ಇವಾಗ ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಮೇಡಮ್, ಚೆನ್ನಾಗಿರಲ್ಲ ಅಂತ ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್. ನಾವೇನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಒಂದ್ಸತಿ ಆಪರ್ಚುನಿಟಿ ಕೊಡಿ, ನೀವು ಫ್ರೀ ಮಾಡ್ಕೊಂಡು ಯಾವಾಗಲಾದ್ರೂ ಟೈಮ್ ಹೇಳಿ, ಆ ಟೈಮಲ್ಲಿ ಬರ್ತೀವಿ. ಇವಾಗ ಬೇಡ ತನುಷ್, ಇವಾಗ ಇರೋ ಸಿಚುವೇಶನಲ್ಲಿ ಏನು ಬೇಡ. ನಾನು ಹೇಳ್ತಾ ಇದ್ದೀನಿ ಫೋನಲ್ಲೇ, ಅಷ್ಟೇ ಸಾಕು. ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿಂದ ತುಂಬ ಒಳ್ಳೆ ಮನಸ್ಸಿಂದ ಅವರು ಅರಿಸಿದ್ರು ನಮ್ಮನ್ನ. ನನಗೆ ಅದು ಖುಷಿ ಆಗುತ್ತೆ. ಆ ವರ್ಡ್ಸು ನನಗೆ ಕಿವಿನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ನಾನು ಅದನ್ನು ಶೇರ್ ಮಾಡಿಕೊಂಡಾಗ ಸರೋಜಾ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ಅವರು ಮಾತಾಡಿದಾಗ ಅವ್ರಿಗೆ ಒಂದು ಸಣ್ಣ ಇಂಟರ್ವ್ಯೂನು ಕೊಟ್ಟಿದ್ದಾರೆ, ಆನ್ ಫೋನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಥಮ್ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಅದನ್ನು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಒಂದು ಸುದೀರ್ಘವಾಗಿ ಅದನ್ನು ಬರೆದಿದ್ರು ಪೇಪರಲ್ಲಿ ಕೂಡ. ಅಷ್ಟೇ. ಇವಾಗ ಸದ್ಯಕ್ಕೆ August 7 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇವಾಗ ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಬಂದಿರೋ ಥರ ಇನ್ನು ಮುಂದಕ್ಕೆ ದೊಡ್ಡ ಇವಾಗ ಒಂದು ಆ್ಯಕ್ಚುಲಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಒಂದು ಕೆರೆ ದಾಟಿದ್ದೀವಿ ಅಷ್ಟೇ. ಇವಾಗ ಸಮುದ್ರ ದಾಟಿಸೋ ಜವಾಬ್ದಾರಿ ನಿಮಗೆ. ಅಲ್ಲ, ಇಲ್ಲ ಸರ್, ನಾನು ಲಾಸ್ಟ್ ಬಿಫೋರ್ ಪ್ರೆಸ್ ಮೀಟಲ್ಲೂ ನಾನು ಹೇಳಿದೆ, ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ. ಆದರೆ ಅದು ರೀಚ್ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ಮಾತಾಡಿದಾಗಲೇ ಗೊತ್ತಾಗಿದೆ ಅದು ರೀಚ್ ಆಗೇ ಇಲ್ಲ ಅಂತ. ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆ್ಯಕ್ಚುಲಿ, ಅದು ಬೇಡ, ಅದನ್ನ ಯಾವುದು ಟಾಪಿಕ್ಗೆ ತೆಗ್ದಿಲ್ಲ ನಾವು. ಸೊ ಆ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಲಿಲ್ಲ ಅಂದರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಡೀಲಿ ಮಾತಾಡೋ ಥರ ಆಗಿದೆ ಅಷ್ಟೇ. ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ. ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ನು ಏನು ಮಾತಾಡಿಲ್ಲ ಅಲ್ಲೋ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದಾಗಿಲ್ಲ. ಇಲ್ಲ, ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ. ನನಗೆ ಮಾಡ್ಕೊಂಬೋದಾಗಿತ್ತು, ಅದು ಎವಿಡೆನ್ಸ್ ಆಗಿರೋದು. ನಾನು ಹೇಳ್ಬಿಟ್ಟೇ ಹೇಳಿದೆ, ನೋಡಿ ಸರ್, ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊತಾ ಇಲ್ಲ. ಅವ್ರ ಅಡ್ವೊಕೇಟ್ ಅವ್ರ ಮುಂದೆ ಕೂತ್ಕೊಂಡಾಗ ನಾನು ಅವ್ರ ಫೋನ್ ಅವ್ರ ಮುಂದೆ ಇಟ್ಬಿಟ್ಟು, ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನನಗೆ ಅದು ಬೇಕಾಗಿಲ್ಲ. ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ. ಮೇಡಮ್ ಅವ್ರು ಮಾತಲ್ಲಿ ಹೇಳ್ಬಿಟ್ರೆ ಸಾಕು ನನಗೆ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಂಥದ್ದೇನು ಮಾತಾಡ್ತೀವಿ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಅದಕ್ಕೆ ನಾನು ಮಾಡ್ಕೊಳಲ್ಲ, ಬೇಡ ಅಂತ ಹೇಳಿದೆ. ಸರ್, ಅದು ಥರ್ಡ್ ಪರ್ಸನ್ ಅಂದರೆ ನಾನು ಯಾವತ್ತೂ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಕತೆ, ಚಿತ್ರಕಥೆ, ಸಂಭಾಷಣೆ. ಈ ರಾಜಿ ಪಂಚಾಯಿತಿಯಲ್ಲಾಗಲಿ ತೋರ್ಸೋದಲ್ಲಾಗಲಿ ನಾನು ಇನ್ವಾಲ್ವ್ ಆಗಿಲ್ಲ. ಕೇಸ್ ಅಪ್ ಟು ಅಲ್ಲ ಇಲ್ಲ, ಯಾರ ಕಡೆನೂ ಅಲ್ಲ ಅವರು. ಹಂಗೆ ಥರ್ಡ್ ಪರ್ಸನ್ ಹೆಸರಲ್ಲಿ ಹೇಳೋಕ್ಕಾಗಲ್ಲ ಸರ್. ಒಂದು ಸೆಕೆಂಡ್, ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ. ಅಲ್ಲ, ನನಗೆ ಪರಿಚಯ ಇರೋರು, ಅವ್ರಿಗೂ ಪರಿಚಯ ಇರೋಂಥವ್ರು. ಆದರೆ ನಾನು ಹೇಳಿದ್ನಲ್ಲ, ಗಾಳೀಲಿ ಹೇಳ್ದಂಗೆ ಆಯ್ತು ಅಷ್ಟೇ. ಅದು ರೀಚ್ ಆಗಿಲ್ಲ ಎಲ್ಲೂ. ನಾವು ಮಾತಾಡ್ಕೊಂಡು ಆಯ್ತು ಗುರು, ಹೇಳ್ತೀನಿ ಗುರು, ನೋಡಿ ಅಷ್ಟೇ, ಫಿನಿಶ್. ನಾನು ಇದನ್ನು ಹೇಳಿದೆ, ನಾನು ಹಿಂಗೆ ನಾನು ಮಾತಾಡಿದ್ದೆ ಅಂತ. ನಾನು ಯಾವುದೇ ಮ್ಯಾಟ್ರ್ ಬಂದಿಲ್ಲ ತನುಷ್ ಅಂತ ಹೇಳಿದೆ.
ಇಲ್ಲ ಅಡ್ವೊಕೇಟ್ ಪ್ರಥಮ್ ಹತ್ರ. ಪ್ರಥಮ್ ಅವರು ಏನು ಅಡ್ವೊಕೇಟ್ ಪ್ರಥಮ್ ಇದ್ದಾರೆ, ಅವರು ಏನು ಸಿವಿಲ್ ಕೇಸ್ ಹಾಕಿದ್ರು, OS 21/21/26 ನೆಡ್ಸಿರೋಂಥ ಅಡ್ವೊಕೇಟು, ಮತ್ತು ಹೈಕೋರ್ಟಲ್ಲಿ ಅಲ್ಲಿ ಏನು ವಜಾ ಇತ್ತು ಅದು ನೆಡ್ಸಿರೋಂಥ ಅಡ್ವೊಕೇಟು, ಜೊತೆಗೆ ಏನು ಕೆಲವು ಮೀಡಿಯಾ ಮೇಲೆ ಎಲ್ಲರ ಮೇಲೆ ಸ್ಟೇ ತೊಗೊಂಡಿದ್ದಾರಲ್ಲ, ಸಿವಿಲ್ ಡಿಸ್ಪ್ಯೂಟ್ ನಡೆಸೋಂಥ ಅಡ್ವೊಕೇಟ್ ಅವರು. ಕ್ರಿಮಿನಲ್ಗೆ ಒಬ್ಬರಿದ್ದಾರೆ, ಸಿವಿಲ್ಗೆ ಇದ್ದಾರೆ. ಸಿವಿಲ್ ಎಂಟೈರ್ ಮ್ಯಾಟ್ರ್ಗಳನ್ನ ಅವರು ಅಡ್ವೊಕೇಟ್ ಪ್ರಥಮ್ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇವಾಗ ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬರ್ಲಿ, ಒಟ್ಟಿನಲ್ಲಿ ಅಷ್ಟೇ. ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬಂದಾದ್ಮೇಲೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ನನಗೆ ಎಷ್ಟೋ ಜನ ಕೇಳಿದ್ರು ಇದನ್ನ, ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಎಲ್ಲ. ಆಯ್ತಪ್ಪ, ಇರ್ಲಿ, ತೊಂದರೆ ಏನಿಲ್ಲ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಾದ್ಮೇಲೆ ಆಮೇಲೆ ಮಾತಾಡೋಣ. ಅವ್ರೇನು ರಿಯಾಕ್ಷನ್ ಅಂತ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರದ್ದು, ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳಿದೆ ಅಷ್ಟೇ. ಆ ಥರ ಏನಿಲ್ಲ ಸರ್. ಎಲ್ಲ ಮುಗಿದಿದೆ. ಈಗ ಏನಿದ್ರು ಎಕ್ಸಿಕ್ಯೂಟ್ ಮಾಡೋದು, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಆಗಿದೆ. ಸೊ ಇನ್ನೆಲ್ಲ ಏನಿದ್ರು ನಿರ್ಮಾಪಕರ ಹೊಣೆ ಇರ್ತೈತೆ. ನಾವು ಅವ್ರ ಜೊತೆ ಪ್ರಮೋಷನ್ಗೆ ನಾವು ಹೋಗ್ತೇವೆ. ಹಾಂ ಹಾಂ ಆ ಥರ ಏನಿಲ್ಲ ಚೆನ್ನಾಗಿ ಇಲ್ಲ, ಅಡ್ವೊಕೇಟ್ ಅಲ್ವಾ, ಕೇಸ್ ಮುಗ್ದೈತೆ ಅಂತ ಬೇಜಾರು ಅವ್ರಿಗೆ. ಆ ಥರ ಇಲ್ಲ. ಒಂದು 15 ದಿನದಿಂದ ನಮ್ಮ ತಂದೆ ತಾಯಿ ಇಬ್ಬರೂ ಹಾಸ್ಪಿಟಲೈಸೇಷನ್ ಆಗಿದ್ರು. ಹಾಗಾಗಿ ನಾನು ಯಾವ ಆಕ್ಟಿವಿಟೀಸ್ ಆಗಿದ್ರೆ ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ. ವರ್ಷ ಅಲ್ಲ ಸರ್, ಅಲ್ಲ, ಅಮೌಂಟ್ ಎಷ್ಟು ಖರ್ಚಾಯಿತು ಅಮೌಂಟಾ ಅದು ಸರ್. ಈಗ ನಾವು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದ್ದೀವಿ. ಅವರು 1000 ಕೋಟಿ ಕೇಸು ನಡೆಸ್ತಾರೆ. ನನ್ನ ಕೇಸ್ ನಡೆಸಿರೋದು ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವುದೇ ದುಬಾರಿ ಫೀಸನ್ನು ಕೊಟ್ಟಿಲ್ಲ. ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ, ನನ್ನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರು ಹೇಳಿದ್ರು, ಸುಪ್ರೀಂ ಕೋರ್ಟ್ ಹೋಗ್ತಾನಲ್ವ, ನಡೆಯೋ ನಾನು ಬರ್ತೀನಿ, ಎಂಗೇಜ್ ಮಾಡ್ತೀನಿ ಅಂದರೂ ಬೇಡ, ಯು ಆರ್ ಮೈ ಬಾಯ್ ಅಂತ ಹೆಗ್ಲ ಮೇಲೆ ಕೈಯಾಕೆ ಮಾಡಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ಸರ್. ಅಂತ ಏನೋ ಭಯಂಕರ ಹೇಳ್ಕೊಳ್ಳೋಂಥ ಖರ್ಚೇನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ, ಒಂದು ಅದನ್ನ ನಿರ್ಮಾಪಕರು ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನು ಸರ್ ಪ್ರಯೋಜನ? ನಿನ್ನೆ ಹಿಂಗಾಯ್ತು, ನನಗೂ ಅಯ್ಯೋ ಪಾಪ ಅಂತ ನಾನೇ ಅನ್ಕೋತಾ ಇದ್ದೀನಿ ಸರ್. ಏನು ಮಾಡೋಕ್ಕೆ, ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫಂಡ್ ಅದು ಅಲ್ಲ ಸರ್. ನಾನು ಫಸ್ಟ್ ಅದನ್ನ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ಅಲ್ಲ, ನಾನು ನಿನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ, ಏನಾದರೂ ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದರೂ ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡ್ಬಿಟ್ಟು ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದ್ರು. ಇನ್ನ ಕಾಲ ಮಿಂಚಿಲ್ಲ. ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ. ಹೌದು, ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಎಲ್ಲಿಗೂ ತಲುಪಿಸಿಲ್ಲ. ಅವರು ಗಾಡೀಲಿ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದರೆ ಸಿವಿಲ್ ಕೋರ್ಟಲ್ಲಿ ಅವರು ಸೈನ್ ಹಾಕ್ತಾರೆ ವಕಾಲತ್ತಿಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ. ಆಮೇಲೆ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ಗೆಲ್ಲ ಅವ್ರ ಕನ್ಸರ್ನಿಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ನೀವು ಇದೆಲ್ಲ ಶುರುವಾಗಿದ್ದು ಈ ಪ್ರೋಮೋ ಬಿಟ್ಟಾದ್ಮೇಲೆ, ಸೊ ವಿಜಯಲಕ್ಷ್ಮಿ ಅವ್ರ ಹತ್ರ 1 to 1 ಮಾತಾಡುವಾಗ ಅವ್ರೇನಾದ್ರು ಓರಲ್ ಆಗಿ ಹೇಳಿದ್ರ ಕಂಟೆಂಟ್ ಬಗ್ಗೆ ಆಗಲಿ, ಪ್ರೋಮೋ ಬಗ್ಗೆ ಆಗಲಿ ಏನಾದ್ರು ಹಂಚ್ಕೊಂಡ್ರೆ? ಇಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ, ನಮ್ಮ ಪರ್ಸನಲ್ ಮ್ಯಾಟ್ರ್ ಏನಾದರೂ ಇದೆಯಾ ಅಂತ ಕೇಳಿದ್ರು. ಮೇಡಮ್, ಸಿನಿಮಾಗೆ ಸಂಬಂಧ ಇಲ್ಲ, ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸುಮ್ಮನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ಮನೆ ಸುಳ್ಳಾಗೋಗ್ಬಿಡುತ್ತೆ. ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು.
ಅಂತ ಕೇಳಿದ್ರು. ಮತ್ತು ನಾನು ಇನ್ನೊಂದು ಹೇಳಿದೆ, ಮೇಡಮ್ ನಾವು ಬೆಳಗ್ಗೆ ಆದರೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ, ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇದ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟ ಮಾತಾಡೋಕ್ಕಾಗಲ್ಲ ಅಲ್ಲ. ಇಲ್ಲ ಸರ್, ಸಿನಿಮಾನೇ ಮಾಡಿದ್ದೀನಂತೆ ಧೈರ್ಯ ಮಾಡಿ ಪ್ರಚಾರಕ್ಕೆ ಬಂದಿರೋದು ದೊಡ್ಡ ವಿಷಯ ಏನಲ್ಲ. ಬಟ್ ಕಾರಣಾಂತರಗಳಿಂದ ನನಗೆ ಎರಡು ಪ್ರೆಸ್ ಮೀಟಿಗೆ ಬಂದಿಲ್ಲ, ಅದು ಬಿಟ್ಟು ಅವ್ರು ಮಾಡಿರೋದು ಎಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲೇ ಇದ್ದಿದ್ದರೆ ನಾನು ಟ್ರೈ ಮಾಡ್ತಾಯಿದ್ದೆ, ಬಟ್ ಔಟ್ಡೋರ್ ಇದರಿಂದ ಬರೋಕ್ಕಾಗಿರಲಿಲ್ಲ ಅಷ್ಟೇ. ಪಾಸಿಟಿವ್ ಆಗಿ ತಗೋತೀನಿ ಸರ್ ನಾನು. ಸಿನಿಮಾ ಕತೆ ಒಪ್ಕೊಂಡಾಗ್ಲೂ ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನು ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದೆ ಆಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೇನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನಾನು ಇನ್ವಾಲ್ವ್ಮೆಂಟ್ ಇಲ್ಲ, ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗೆ ಹೋಗಬೇಕು ಅಷ್ಟೇ. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ, ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವೊಬ್ಬರು ಜೀವನಕ್ಕೆ ಅಥವಾ ಕೆಲವೊಬ್ರು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ. ಇಲ್ಲ ಸರ್, ಹೌದು, ಎಷ್ಟೊಂದು ಜನ ಇದ್ದಾರೆ. ಗೊತ್ತಿಲ್ಲ, ನಮ್ಮ ಆನೆಸ್ಟ್ ಪ್ರಯತ್ನ ನಾವು ಮಾಡ್ತೀವಿ ಅಷ್ಟೇ. ಶಾರ್ಟ್ ನೋಟಿಸ್ ಅಂತಲ್ಲ, ನಾವು 10 days ಇಂದನೂ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. 10 days ಸಾಲಲ್ಲ ಪ್ರಮೋಷನ್ಗೆ, ನಮ್ಗೆ ಗೊತ್ತು. ಅದು ರೀಚ್ ಆಗಿದೆ ಅಂತ ಅನ್ಕೋತೀನಿ. ಬಾಸ್ ಸಿನಿಮಾ ವಿವಾದದಿಂದನೇ ರೀಚ್ ಆಗಿದೆ. ಬಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವುಗಳೇ ಅಷ್ಟೇ. ನೀವಿಲ್ಲ ಅಂದ್ರೆ ಏನಿಲ್ಲ ಸರ್. ಒಂದಿನ ಮುಂಚೆ ಆಗ್ತೀವಿ, ಖಂಡಿತ ಆಗ್ತೀವಿ ಸರ್. ಫಸ್ಟ್ ನೀವೇ, ಫಸ್ಟ್ ಆಡಿಯನ್ಸ್ ನೀವೇ ಸರ್. ಖಂಡಿತ ಸರ್, ಸ್ವಾಗತ ಮಾಡ್ತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ಮಾತಾಡ್ತಾರೆ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ಅನಿಸುತ್ತೆ ಸರ್. ಆ ಪಾತ್ರ ಈ ಸಿನಿಮಾನೇ ಅಂತ ಅಲ್ಲ, ನಾವು ಯಾವುದೇ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತೀವಿ ಅಂದರೆ ಅದು ಅವ್ರಿಗೆ ಮನಸ್ಸು ಮುಟ್ಟಿದ್ರೆ ಅಥವಾ ಅವ್ರ ತಲೆಯಲ್ಲಿ ಉಳ್ಕೊಂಡ್ರೆ ಖಂಡಿತ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಹಾಂ, ಹೌದು. ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಗಳು, ಪ್ರತಿಯೊಬ್ಬರು ಕ್ಯಾರೆಕ್ಟ್ರು ಎಲ್ಲ ಜನ ತಲೆಗಳಲ್ಲೂ ಉಳ್ಕೊಂತಾರೆ. ನನ್ನ ತಲೆಯಲ್ಲಂತೂ ನನ್ನ ಲೈಫ್ ಲಾಂಗ್ ಉಳ್ಕೊತಾರೆ ಎಲ್ಲರೂ. ಈ ಸಿನಿಮಾನೇ ನನ್ನ ದೊಡ್ಡ ಬಿಗ್ಗೆಸ್ಟ್ ಮೆಮೊರಿ. ಮರೆಯೋಕ್ಕಾಗದಿರೋ ಅಂತ ಒಂದು ಇನ್ಸಿಡೆಂಟ್ ಅಂತ ಯಾರಾದರೂ ಯಾವತ್ತಾದರೂ ಕೇಳಿದ್ರೆ, ನಿಮ್ಮ ಲೈಫಲ್ಲಿ ಏನಾದ್ರೂ ಯಾವುದಾದ್ರೂ ಅನ್ಫರ್ಗೆಟಬಲ್ ಮೆಮೊರಿ ಅಂತ ಕೇಳಿದ್ರೆ ಬಾಸ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರಿಗೂ. ಎಲ್ಲದಕ್ಕೂ ಸರ್ ತುಂಬ ಸರ್. ನಾವು ಹೈಕೋರ್ಟಲ್ಲಿ ಕೇಸ್ ಗೆದ್ದಾದ್ಮೇಲೆ ರಿಲ್ಯಾಕ್ಸ್ ಆಯಿತು. ಆ ಥರ ಇಲ್ಲ ಸರ್. ಪಾಪನ ಶೂಟಲ್ಲಿ ಇರ್ತಾರೆ, ಹೈದ್ರಾಬಾದಲ್ಲಿ ಇದ್ದಾರೆ. ಅವರು ಇಷ್ಟ ಆದಲ್ಲಿ ಎಲ್ಲಾದ್ರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಪಾಪ ಏನು ಮಾಡೋಕ್ಕಾಗುತ್ತೆ ಕೆಲವು ಸಲ. ಅಲ್ಲ, ನನಗೆ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು, ಸೊ 5ನೇ ಸಿನಿಮಾ. ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗ್, ಜನಗಳನ್ನ ಅವ್ರಿಗೆ ಮುಟ್ಟಿಸಿ ಥಿಯೇಟರ್ ಕರ್ಕೊಂಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನಲ್ಲಿ ಹೆಂಗೆ ರೀಚ್ ಮಾಡೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಯಾವ ಥರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಪ್ರತಿ ವರ್ಷವೂ ಒಂದೊಂದು ಥರ ಬೇರೆ ಬೇರೆ ಥರ ಆಗ್ತಾಯಿದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟ್ರನ್ಗೂ ಅವಾಗಿರೋ ಪ್ಯಾಟ್ರನ್ಗೂ ತುಂಬ ಡಿಫ್ರೆನ್ಸ್ ಇತ್ತು. ಆವಾಗ ನಾವು ಒಂದು
ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡ್ಬೋದಾಗಿತ್ತು. ನಾನು ಎಷ್ಟೊಂದು ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತೊಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಅಂತ ಕೊಟ್ಟಿದ್ವಿ. ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಏನು ಸರ್, 35 ಲ್ಯಾಕ್ಸ್ಗೆ ಅನ್ಸುತ್ತೆ, ಇನ್ನು 15 ಲ್ಯಾಕ್ಸ್ ಬೇರೆ ಇದಕ್ಕೆ ಎಲ್ಲ ಚಾನೆಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆ ಥರ ರೀಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆನ್ಲೈನು ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ ಇವಾಗ ರೀಚ್ ಮಾಡೋದು. ಎಲ್ಲಿ ಯಾವುದು ಹೋಗ್ತಾ ಇನ್ನೊಂದು ಏನಾಗೋಗ್ಬಿಡುತ್ತೆ ಪಬ್ಲಿಸಿಟಿಲಿ ಅಂದರೆ ನಮ್ಮ ಸುತ್ತನೇ ಸುತ್ತಾ ಇರುತ್ತೆ ಅದು. ಎಲ್ಲೋ ಇವಾಗ ನನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಇವಾಗೆಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಪತ್ರಕರ್ತರು ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ಮ ಸುತ್ತನೇ ಸುತ್ತಾ ಇದೆಯಾ ಅಥವಾ ರೀಚ್ ಆಗ್ತಾ ಇದೆಯಾ ಇಲ್ವಾ ಅಂತಾನೆ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ಹೀರೋಗಾಗಿರ್ಲಿ ಪ್ರೊಡ್ಯೂಸರ್ಗಾಗಿರ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರಲ್ಲ ಸರ್ ಯಾರ್ದು, ನೀವೇ ಸಪೋರ್ಟ್ ಅಷ್ಟೇ ಇವಾಗ ನಮಗೆ. ಸರ್ ಥಿಯೇಟ್ರು ಈಗ ಆಲ್ರೆಡಿ ಒಂದು 60 ಆಗಿದೆ. ನಾವೇನೇ ಲಿಮಿಟೆಡ್ ಥಿಯೇಟ್ರುಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಇಲ್ಲಪ್ಪ ನಾನು ತಮಿಳ್ ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮ್ಮ ಮುಂದೆನೇ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳ್ ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆನೇ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂದರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿ ಗಲಾಟೆ ಇಶ್ಯೂ ಎಲ್ಲ ಹೆಂಗೆ ಮಾಡ್ತಾಯಿದ್ರು ಅಂದರೆ ಏನಿಲ್ಲ ಗುರು, ತಮಿಳ್ ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ. ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡ ಕಣಯ್ಯ, ಕಾವೇರಿ ಜಲ ಭಾಷೆ ಅದ. ನಾನು ಹೇಳಿದೆ ನೀನು ಆ ಕೆಲಸ ಮಾಡು, ಫಸ್ಟು ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟರ್ ಆ ಯಪ್ಪ ನಿರ್ಮಾಪಕನು ಕೂಡ ಬೇಡ ಸರ್, ಅದು ಯಾಕೆ ಅವ್ರು ಹಾಕಲಿ, ಅದನ್ನು ನಾನೇ ಮಾಡ್ತೀನಿ, ಕೇಸ್ ಹಾಕಲ್ಲ ನಾನು. ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ನಿಂತ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಬಂದು ಹೇಳ್ತೀನಿ ನಾನು. ಅಲ್ಲ, ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ವರ್ಲ್ಡಿಂಗಲ್ಲಿ ಒಂದು 30-40 ಥಿಯೇಟ್ರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡಲಿ ಆ ಕೆಲಸನ. ಈಗ ಏನೆಲ್ಲ ಸಿನಿಮಾ ತಮಿಳು ಸಿನಿಮಾಕ್ಕೆ ಆ ಯಪ್ಪ ತಮಿಳು ಟೈಟ್ಲ್ ಏನು ಹಾಕೊಂಡು ಬಿಡಬೇಕು, ಅದು ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ ಏನ್ ಸರ್? ಸರ್ ತುಂಬಾ ಆಯ್ತು ಸರ್. ಇಲ್ಲ ಅಂದಿದ್ರೆ ಆಕ್ಚುಲಿ ಅಲ್ಲ, ನಾನೇನಾದ್ರೂ ಲಾಯರ್ ಇಲ್ಲ ಅಂದಿದ್ರೆ ನಾನು ಕೊಟ್ರಲ್ಲ, ನನ್ನ ಫಿಲಮ್ ಚೇಂಬರಿಂದ ಸಸ್ಪೆಂಡ್ ಮಾಡೋಕ್ಕೆ ನೋಟಿಸ್ ಕೊಡಿಸಿದ್ರು. ಜೊತೆಗೆ ನನ್ನ ಬಾರ್ ಕೌನ್ಸಿಲ್ ಬರೀತೀನಿ ಅಂತ ಮಾಡಿದ್ರು. ನಂತರ ಇನ್ನ ಏನೇನೇನೋ ಮಾಡಿದ್ರು, ಯಾವುದಕ್ಕೂ ಜಗ್ಲಿಲ್ಲ ಕೂಗ್ಲಿಲ್ಲ. ಎಲ್ಲ ಪ್ಲೀಡಿಂಗ್ಸ್ ಅಲ್ಲೂ ಲವ ಇಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತ ಹೇಳಿದ್ರು. ಎಲ್ಲಾದ್ರಲ್ಲೂ ನನ್ನ ಎದುರಿಸೋಕೆ ಡೈರೆಕ್ಟ್ರಿ ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು, ಎದುರೋ ಮಗ ನಾನಲ್ಲ. ಅದಂತೂ ಸತ್ಯ ಸರ್. ಏ ಸರ್, ಅವ್ರು ಮಾತಾಡಿದೆಲ್ಲ ಚೇಂಬರ್ ಬಗ್ಗೆನೇ ಸರ್. ಅಲ್ಲ ಚೇಂಬರಲ್ಲಿ ಅಲ್ಲ, ನಮ್ಮದು ಬೇರೆ ಚೇಂಬರಲ್ಲಿ, ನಿರ್ಮಾಪಕರು ಬೇರೆ ಚೇಂಬರಲ್ಲಿ ಇರೋದು. ಈ ನಮ್ಮದು ಮೇನ್ ಚೇಂಬರಲ್ಲಿ ಇಲ್ಲ ಈ ಸಿನಿಮಾ. ಆಯಿತು, ಇರ್ಬೋದು ಸರ್. ಎಸ್, ಅದು ನಾನು ಒಪ್ಕೊತೀನಿ. ನಿಜವಾಗ್ಲೂ ನಮಗೆ ಈಗೇನಿದೆ ನಮ್ಮ ಮೇನ್ ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಈ ಸಿನಿಮಾ ಇದ್ದಿದ್ರೆ ನಮ್ಗೆ ಆನೆ ಬಲ ಬಂದಿರೋರು, ಸಪೋರ್ಟ್ ಮಾಡಿರೋರು ಎಲ್ಲರೂ. ನಂದು ಎಲ್ಲ ಸಿನಿಮಾನು ಅದೇ ಚೇಂಬರಲ್ಲಿ. ಆ ಫಾದರ್ ಹೆಸರಿತ್ತು. ಅಲ್ಲ, ವಿಷಯ ಏನಂತ ಹೇಳಿದ್ರೆ ನಮ್ಗೆ ಟೈಟಲ್ ಸಿಕ್ಕಿಲ್ಲ ಬಾಸ್ ಅಂತ. ಬಾಸ್ ಅಂತ ಟೈಟಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಆ ಚೇಂಬರ್ ಹೋಗಿ ಅಷ್ಟೇ. 100% ಸರ್. ಏನಕ್ಕೆ ಅಂತ ಹೇಳಿದ್ರೆ ಲೀಗಲ್ ಟರ್ಮ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಏನು ಮಾಡಬೇಕು ಮುಂಚೆನೇ ಒಂದು ಸ್ವಲ್ಪ ಪ್ರೆಡಿಕ್ಷನ್ ಇತ್ತು. ಇದು ಮಾಡಿದ್ರೆ ಮುಂದೊಂದು ದಿನ ಕೇಸ್ ಆದ್ರೆ ಈ ತರ ಪ್ರಾಬ್ಲಮ್ ಆಗ್ಬೋದು. ಈಗ ಅವನಿಂದ ಆಗಿಲ್ಲ, ಅದೇನಿದ್ರು ನಾವು ಲೀಗಲ್ ಬ್ಯಾಟಲ್ ಗೆದ್ದಿರೋದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಮತ್ತೆ ನನ್ನ ಕೊಲೀಗು CP ಧನಂಜಯ ಅಂತ ಇದ್ದಾರೆ, ಅವರಿಂದ ಸರ್. ವಿಷಯ ಏನಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ ಸರ್ ಅದೆಲ್ಲ. ಅವ್ರು ಕೇಳಿದ ಏನಂತ ಹೇಳಿದ್ರೆ
ಅವರು ಸರ್ ಈ ಸಿನಿಮಾ ಮೇಕಿಂಗಲ್ಲಿ ಲವನಿಂದ ಏನಾದರೂ ನಿಮಗೆ ಹೆಲ್ಪ್ ಆಯ್ತಾ ಅಂತ. ಆ ಮೇಕಿಂಗಲ್ಲಿ 100% ಲೀಗಲ್ ಆಗಿ ಕರೆಕ್ಟಾಗಿ ಮಾಡಿದ್ದೀವಿ ನಾವು. ಎಸ್ 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 ಹೌದೌದು, ಎಸ್ ಸರ್, ಎಸ್ ಸರ್. ಸರ್ ಬೆಂಗಳೂರು ನಾವು ಕಮಲಾನಗರ ಒಂದು ಮೂರು ಇದೆ, ಅಲ್ಲಿ ಮಾಡಿದೋ. ದಾಸಂಪುರ ಒಂದು ಅಲ್ಲ ಅಲ್ಲಲ್ಲ ದಾಸಂಪುರ ಒಂದು 2 ಅಲ್ಲಿ ಮಾಡ್ದೋ. ಪಾರ್ಕಿಂಗ್, ಲಾರಿ ಪಾರ್ಕಿಂಗ್ 2 ಅಲ್ಲಿ ಮಾಡ್ದೋ. ಜೊತೆಗೆ ಕೆಲವು ಕಂಠೀರವ ಸ್ಟುಡಿಯೋದಲ್ಲಿ ಮಾಡ್ದೋ. ಇನ್ನು ಅನೇಕ ಪ್ರೈವೇಟ್ ಎಲ್ಲ ಒಂದು ಸ್ವಲ್ಪ ನಾವು ಮಾಡಬೇಕಾದ್ರೆ ಸೀಕ್ರೆಟಾಗಿ ಮಾಡಬೇಕು ಅಂತ ಹೇಳಿ ಸೆಟ್ ಹಾಕೊಂಡು ಎಲ್ಲೆಲ್ಲಿ ಮನೆಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಫ್ರೆಂಡ್ಸ್ಗಳು ಮನೆಗಳು ಕನ್ವಿನ್ಸ್ ಅವ್ರು ಕೊಡೋದಿಲ್ಲ, ನಾವು ಬಿಡೋದಿಲ್ಲ. ಪ್ಲೀಸ್ ಕೊಡಿ ಅಪ್ಪ ನಮ್ಮ ಫ್ಯಾಮಿಲಿ ಮನೆ ಕಂಡ್ರೆ ಶೂಟಿಂಗ್ ಕೊಡೋಲ್ಲ ನಾವು ಅಂದ್ರೂ ಇಲ್ಲ, ಕೊಡಿ ಅಂತ ಹೇಳಿ ಮಾಡಿದ್ದೇವೆ. ಹಾಂ ಅಲ್ಲ, ಪಬ್ಬಲ್ಲೂ ಮಾಡಿದ್ದೀವಿ ಸರ್, ಪಬ್ಬಲ್ಲೂ ಮಾಡಿದ್ದೇವೆ. ಅದು ಹಾಂ ಸರ್ ಇಲ್ಲ ಅದು ಮಾಮೂಲಿ ಸರ್, ಅರಿಯೋದಿಲ್ಲ. ರಾಜಕಾಲುವೆನೇ ಈಗ ಎಲ್ಲ ಆಗಿದೆಯಲ್ಲ. ಋಷಾ ಅರ್ಧ ಕೇಳಿಸಿಲ್ಲ ಸರ್. ಕಂಟಿನ್ಯೂಷನ್ ಸಿನಿಮಾದಲ್ಲಿ ತೋರಿಸಿದೀವಿ, ಅಂದ್ರೆ ಟು ಬಿ ಕಂಟಿನ್ಯೂಡ್ ಅಂತ. ಅದು ಕಂಟಿನ್ಯೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದುಡ್ಡು ಬಂದ್ರೆ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಇಲ್ಲ ಸರ್, ಅಷ್ಟೇ ರಿಯಾಲಿಟಿ. ನೆಕ್ಸ್ಟು ಮೇಕೆದಾಟು ಅಲ್ಲ ಬಾ ಮೇಕೆದಾಟು ಅಷ್ಟೇನೆ ಸರ್, ರಿಲೀಸ್ ಆಗುತ್ತೆ. ಈಗ ನಮ್ಮ ಆರ್ಟಿಸ್ಟ್ಗಳು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಸರ್ ಎಲ್ಲರೂ, ಪ್ಲೀಸ್ ಬನ್ನಿ, ಎಲ್ಲ ಬನ್ನಿ. ಅಲ್ಲ ಒಂದೊಂದು ಮಾತಾಡ್ಸ್ಬಿಡ್ತೀವಿ, ದಯವಿಟ್ಟು ಪ್ಲೀಸ್ ಒಂದು 5 ಮಿನಿಟ್ಸ್ ಸರ್. ಆರ್ಟಿಸ್ಟ್ ಬನ್ನಿ ಸರ್ ಎಲ್ಲರೂ. ಸರ್ ಏನ್ ಸರ್? ಸರ್ ಹಾಕಿರೋ ದುಡ್ಡು ಬಂದರೆ ನೆಕ್ಸ್ಟು ಮಂಡೆಯಿಂದನೇ ಅನೌನ್ಸ್ ಮಾಡ್ತೀವಿ. ಏನು ಸರ್? ನಿಮ್ ಕೇಳೋ ಕ್ವಶನ್ ಅರ್ಥ ಏನು ಸರ್? ಅದು ಗೊತ್ತಾಯ್ತು ನನಗೆ ಮೀನಿಂಗು. ಅದು ನೀವು ಓಪನ್ ಆಗಿ ಹೇಳಿದ್ರೆ ಮೀನಿಂಗ್ ಚೆನ್ನಾಗಿರುತ್ತೆ. ಅದೇ ಮೇಕೆದಾಟು ಅದ್ರ ಬಗ್ಗೆ ಮಾಡೋಣ. ಸರ್ ಬನ್ನಿ, ವಿಜಯ್ ಶ್ರೀ ಅವರೇ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸುಜನ ಚೆಟ್ನಿ ಅಂತ. ನಾನು ಇದರಲ್ಲಿ ಸುಭಾಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ನಮ್ಮ DOP ಶರತ್ ಅಂತ, ಒಂದು DOP ಆಗಿ ಕೆಲಸ ಮಾಡೋದು ಸಿನಿಮಾದಲ್ಲಿ ಎಷ್ಟು ಕಷ್ಟ ಅಂತ ಶರತ್ ನೋಡಿ ನಾನು ಅಂದ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ 18 hours 20 hours ಎಲ್ಲ ಶೂಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 18 hours ಶೂಟಿಂಗ್ ಇರ್ತಾ ಇತ್ತು. ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ ದಿನ ಎಲ್ಲ 18 hours ಅಂತ ಶೂಟಿಂಗ್ ಇದ್ದೇ ಇರ್ತಾ ಇತ್ತು. ಒಂದಿನ ಮಾತ್ರ 24 hours ಮಾಡಿದ್ದೀವಿ. ಅದರಲ್ಲಿ ಆ 24 hours ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಶರತ್ ಅದೇ ಎನರ್ಜಿಯಿಂದ, ಅದೇ ಉತ್ಸಾಹದಿಂದ, ಎನರ್ಜಿ ಉತ್ಸಾಹ ಎರಡು ಒಂದೇ ಅಲ್ವಾ? ಕರೆಕ್ಟ್, ಇಂಗ್ಲೀಷ್ ಕನ್ನಡ ಅಷ್ಟೇ. ಅದೇ ಆ ಸ್ಪಿರಿಟ್ ಅಂತ ಇರುತ್ತಲ್ಲ, ಅದು ಲಾಸ್ಟ್ ಮೂಮೆಂಟ್ ಅವ್ರಿಗೂ ಕಳ್ಕೊಂಡಂಗೆ ಇನ್ನೂ ಒಂದಿನ ಕಂಟಿನ್ಯೂ ಮಾಡಿದ್ರು ಮಾಡೋ ಥರ ವ್ಯಕ್ತಿ ನನಗೆ ಒಬ್ಬ ತುಂಬಾ ಕ್ಲೋಸೆಸ್ಟ್ ಪರ್ಸನ್ ಇಂದ DOP ಇಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಲ್ಲ, ಅದರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಶರತ್. ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಅವ್ರ ವರ್ಕು. ಅಷ್ಟೇ, ಓವರ್ ಟು ಶರತ್. ನಮ್ಮ DOP ಶರತ್ ಬಗ್ಗೆ ಇನ್ನೂ ಮಾತಾಡ್ಬೇಕು. ಅವರು ವಿಲಿಯಂ ಡೇವಿಡ್ ಏನಿದ್ದಾರೆ ಅವ್ರ ಶಿಷ್ಯ. ಫಸ್ಟ್ ಆ್ಯಕ್ಚುಲಿ ವಿಲಿಯಂ ಡೇವಿಡ್ ಏನೇ ಈ ಸಿನಿಮಾಕ್ಕೆ ಆಯ್ಕೆ ಆಗಿದ್ದು. ಈ ಮಾಡಿದ್ರು ಒಂದು 2-3 ದಿನ, ಏನು ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು, ಅವ್ರು ನಿಧಾನಕ್ಕೆ ಹೋಗೋಕ್ಕಾದ್ರು, ಬೇಡ ಸರ್ ಅಂತ ಹೇಳಿ. ಇಲ್ಲ ರಿಯಲ್ ಫ್ಯಾಕ್ಟ್, ಅವ್ರಿಗೆ ಕಾಂಟ್ರವರ್ಸಿಗೆ ಹೆದರ್ಕೊಂಡ್ರೆ ಪಾಪ ಹೋಗಿದ್ದು. ನಾನು ಬೇಡ ಅಂದೆ, ವಿಲಿಯಂ ಬೇಡ ಬಿಡು, ಬೇರೆ ಹಾಕೋತೀನಿ ಅಂತ ಇನ್ನೊಬ್ಬ ಸ್ನೇಹಿತನ ಹಾಕ್ಕೊಂಡೆ. ಅವನು ಯಾಕೆ ಹಿಂಗೆ ಹೊಡೆದ. ಫಸ್ಟ್ನೇ ದಿನನೇ ಬಂದಾಗ ಮೋರಿ ಪಕ್ಕ ಕ್ಯಾಮ್ರಾ ಇಕ್ಕಿದಂಗೆ, ಮಚ ನನ್ನ ಜೀವನನೂ ಹಾಳು ಮಾಡ್ತಲ್ಲ ನಿನ್ನ ಜೊತೆ ಬಂದೆ ಅಂತ ಅವ್ನು ಇದೇ ಓಪನ್ ಆಗಿ ಹೇಳಿದ್ದು. ಆಮೇಲೆ ಪಕ್ಕ ಇವನಿದ್ದ, ಏನೋ ಶರತ್ ಮಾಡ್ತೇನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ.
ಆಮೇಲೆ ವಿಲಿಯಮ್ ಸರ್ನ ಒಂದು ಮಾತು ಕೇಳಿದ್ದೆ, ಹೇಳ್ತಿದ್ದಂಗೆ ವಿಲಿಯಮ್ ಹಿಂಗೆ ಐತೆ ಗುರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ಅಂದರೆ ನಾವು ಮಾಡಿ ಸರ್ ಅಂದರು. ಹಾಗಾಗಿ ಶರತ್ ಮಾಡಿದ್ರು ತುಂಬ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ, ಆ ಥರ ಫಾಸ್ಟಲ್ಲಿ ವರ್ಕ್ ಮಾಡಿದ್ದಾನೆ, ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇಲ್ಲಿರೋರ್ಗೆಲ್ಲರಿಗೂ ನಾವು ಹೇಳಬೇಕು ಅಂದರೆ, ಇಂಥ ಆರ್ಟಿಸ್ಟ್ಗಳು ಒಬ್ರು ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ. ನಾನು ಅವ್ರು ನೀರು ಕುಡಿಯೋಕೆ ಹೋದ್ರೆ ಬಾಬಾ ಹೊರಟೋಗ್ತಾರೆ. ಒಂದು ಸೆಟ್ಟಲ್ಲಿ 20-25 ಜನ ಇದ್ದೀವಿ ಒಂದೊಂದು ಶಾರ್ಟ್ಸಲ್ಲಿ. ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕಾನೂ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸಾರಿ, ಅವ್ರದ್ದು ಒಂದಿದಾಗೌಡ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿನಿಮಾ ನೋಡೋಕೆ ಮೋನಿಕಾ ಅಂತ ಇದ್ದರು. ಎಲ್ಲರೂ ಕೂಡ ಪಾಯ ಚೆಂಗಪ್ಪನು ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದರೂ ನೋವಾಗಿದ್ರೆ ನನ್ನಿಂದ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶರತ್ ಮಾತಾಡಿ. ಎಲ್ಲರಿಗೂ ನಮಸ್ತೆ. ತೆನಾರ್ಪುರ ಅಂತ 7ನೇ ತಾರೀಕು ಸಿನಿಮಾ ನೋಡಿ ನೀವೇ ಹೇಳಿ. ಥ್ಯಾಂಕ್ ಯು. ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ವಿ ನಾವು. ಒಂದೇ ಒಂದು ವರ್ಡಲ್ಲೇ ಸಿನಿಮಾ ನೋಡಿ ಮುಗಿಸಿ ಅಂತ ಹೇಳಿ. ನಾನೊಂದು ಸಣ್ಣ ಪುಟ್ಟ ಪಾತ್ರ ಮಾಡಿದೆ, ಮನೆ ಕೆಲಸದ ಆಳು. ಒಂದು ಖುಷಿ ಏನಂತಂದರೆ, ಸಿನಿಮಾ ತುಂಬ ಆಡಿಷನ್ ಕೊಟ್ಟಿದ್ದೀನಿ. ಫಸ್ಟ್ ಸಿನಿಮಾ ಆಡಿಷನ್ ಸೆಲೆಕ್ಟ್ ಆಗಿದ್ದು ಇದೇ ಮೂವಿ. ಸೊ ಈ ಟೀಮ್ಗೆ ಒಳ್ಳೇದಾಗಬೇಕು ಅಂತ ಹಾರೈಸ್ತೀನಿ ನಾನು. ಸಿನಿಮಾ ನೋಡೋಣ. ಇನ್ನೇನು ಇಲ್ಲಿವರೆಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿವರೆಗೆ ನೀವು ನಮ್ಮ ಜೊತೆ ನಿಂತು ನಿಮ್ಮ ಎಫರ್ಟ್ ಇತ್ತು ಇಲ್ಲಿವರೆಗೆ ಬಂದೋದಕ್ಕೆ. ಸೊ ಇನ್ನು ಒಂದೇ ಹೆಜ್ಜೆ. ಸೊ ನಿಮ್ಗಳ ಸಪೋರ್ಟ್ ಬೇಕು ಮಾಧ್ಯಮದವ್ರದ್ದು. ಏನು ಮೇಡಮ್ ಹೇಳಿ ಸರ್. ಖಂಡಿತ ಅವರೇನೆ ಒಂಥರ ಹೀರೋ ಥರ ಅವರು. ಸೆಕೆಂಡ್ ಹೀರೋ, 2 ಸೆಕೆಂಡ್ ಮುಂದೆ ಹೀರೋ ಅವರು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸರ್ ಮಾತಾಡಿ ಸರ್. ನಿಮ್ಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ, 2 ಗಂಟೆಗೆ ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಶೂಟಿಂಗ್ ಮುಗಿತಿತ್ತು. ಸೊ ನಾವು ಬೆಳಿಗ್ಗೆ 2 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು 5:30ಗೆ ಟ್ರೈನ್ ಹಿಡಿದು ಹುಬ್ಳಿಗೆ ಹೋಗ್ತಿದ್ದೆ. ಮತ್ತೆ ಹಾಸ್ಪಿಟಲ್ ಮುಗಿಸ್ಕೊಂತಿದ್ದೆ. ಮತ್ತೆ 2 ದಿನ ಲೀವು, ಮತ್ತೆ ವಾಪಸ್ ಇಲ್ಲೇ. ಅಲ್ಲ ಖಂಡಿತ ಎಲ್ಲ ಎಲ್ಲ ಇಬ್ರು ಡಾಕ್ಟ್ರ್ ಇದ್ದಾರೆ ಪಾಪ. ಇವರು ಡಾಕ್ಟ್ರು, ಅವರು ಡಾಕ್ಟ್ರು. ತುಂಬ ನಾನು ಅವ್ರಿಗೆ ಅವರು ಬೇರೆ ಶೂಟಿಂಗ್ಸಲ್ಲೆಲ್ಲ ನಾನು ಹಿಂದೆ ಸಿನಿಮಾದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೆ ಬಿಡಿ, ನಟವರ್ಲಾಲಲ್ಲಿ. ಇದರಲ್ಲಿ ಪಾಪ ಅವ್ರಿಗೆ ಕುಂತ್ಕೊಳ್ಳೋಕೆ ಚೇರ್ ಇಲ್ಲ, ಅಂತ ಡಸ್ಟ್ಗಳಲ್ಲೆಲ್ಲ ಮಾಡಿದ್ದಾರೆ. ಚೇರ್ ಇರ್ತಿತ್ತು ಆದರೆ ಕುಂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಪಾಪ ಆಗ್ತಿದ್ದ, ಜೊತೆಲಿ ಹಿಂದೆನೇ ಇರಬೇಕಾಯ್ತು. ರಿಯಲಿ ಫನ್ ಸರ್, ರಿಯಲಿ ಫನ್. ಇಲ್ಲ, ತುಂಬಾ ಸಹಕಾರ ಮಾಡಿದ್ದಾರೆ ಡಾಕ್ಟ್ರು ಪಾಪ. ಅವರು ಇಬ್ರು ಡಾಕ್ಟರ್ಗಳು ಕೂಡ ಎಲ್ಲ ಆರ್ಟಿಸ್ಟನ್ನು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಬ್ಬರಿಂದನೂ ನಮ್ಗೊಂದು ದಿನ ಕಿರ್ಕಾಗ್ಲಿಲ್ಲ, ಅದೇ ಹ್ಯಾಪಿ. ಸರ್ ಡೆಫಿನೆಟ್ಲಿ ಪೇಷನ್ಸ್ ಕಲ್ತೀವಲ್ಲ ನಾವು. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಮ್ಮಿಬ್ರು ಡಾಕ್ಟರ್ ಬಗ್ಗೆ ಹೇಳ್ಬೇಕು. ಇವರು ಸ್ವೀಟು, ಅವರು ಅಲ್ಲೋ ಡೆಂಟಿಸ್ಟ್, ಸಾರಿ ಡಯಾಬಿಟಿಷಿಯನ್ ಡೆಂಟಿಸ್ಟ್. ಥ್ಯಾಂಕ್ ಯು ಸರ್. ಪೊಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಾದ್ಮೇಲೆ ಅವರೇ ವೆಲ್ಕಮ್ ಮಾಡ್ಕೋತಾರೆ ನಮ್ಮನ್ನ. ಅವ್ರ ಮನ್ಸಿನೊಳಗೆ, ಅವ್ರ ಮನ್ಸೊಳಗಡೆ ನಮ್ಮನ್ನು ವೆಲ್ಕಮ್ ಮಾಡ್ಕೋತಾರೆ ಸಿನಿಮಾ ನೋಡಾದ್ಮೇಲೆ. 100%. ನೀವು ಸಿನಿಮಾ ನೋಡಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.